Hello my dear students, myself Chaitra. So this is quantity technique class. So next ನಾವು ರೇಷಿಯೋನಲ್ಲೇ ನೆಕ್ಸ್ಟ್ ಟೈಪ್ ಕ್ವಶನ್ನ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ. ಡಿವೈಡ್ ₹3,900 ಇಂಟು 3 parts ಇನ್ ದಿ ರೇಷಿಯೋ ಆಫ್ 1/2 ಈಸ್ ಟು 1/3 ಈಸ್ ಟು 1/4. ಇಲ್ಲಿ ಏನು ಮಾಡಿದ್ದಾರೆ, ಒಂದು ಅಮೌಂಟ್ನ ಕೊಟ್ಟಿದ್ದಾರೆ. ಈ ವ್ಯಾಲ್ಯೂಸ್ನ ಏನು ಮಾಡ್ತಾ ಹೋಗಬೇಕು, 3 parts ಆಗಿ ಡಿವೈಡ್ ಮಾಡಬೇಕು. ಸೊ ನಮಗೆ ರೇಷಿಯೋಸ್ ಇದೆ 1/2 ಈಸ್ ಟು 1/3 ಈಸ್ ಟು 1/4 ಅಲ್ಲಿ ಡಿವೈಡ್ ಮಾಡಬೇಕು. ಸೊ ನಾವು ಇಲ್ಲಿ ಏನು ಮಾಡ್ತಾ ಹೋಗೋಣ, ಎಲ್ ಸಿ ಎಮ್ನ ತಗೊಳ್ಳೋಣ. ಸೊ ಲೆಟ್ ಟೇಕ್ ದಿ ಎಲ್ ಸಿ ಎಮ್ ಫಾರ್ 1/2 ಇಂಟು 1/3 ಇಂಟು 1/4. ಇಲ್ಲಿ ಎಲ್ ಸಿ ಎಮ್ನ ತೊಗೊಳೋಕ್ಕೆ ನಾವು ಏನು ಮಾಡಬೇಕು, ನಿಮಗೆ ಎಲ್ ಸಿ ಎಮ್ ತೊಗೊಳೋದು ಯಾವ ರೀತಿ ಅಂತ ಗೊತ್ತಲ್ವಾ. ಸೊ ಇಲ್ಲಿ ಯಾವ ರೀತಿ ಅಂದರೆ, ನಾವು ಒಂದು ವ್ಯಾಲ್ಯೂನ ತೊಗೊಳ್ತಿದ್ದೀವಿ ಅಂದರೆ ಡಿನಾಮಿನೇಟರು, ಆ ಡಿನಾಮಿನೇಟರ್ ವ್ಯಾಲ್ಯೂ ಈ 3 ವ್ಯಾಲ್ಯೂಸ್ ಇದೆಯಲ್ಲ, ಈ 3 ವ್ಯಾಲ್ಯೂಸಿಂದ ಡಿವೈಡ್ ಆಗೋ ರೀತಿ ಇರಬೇಕು. ಸೊ 2ನ ತೊಗೊಂಡ್ರೆ ಇಲ್ಲಿ 3ಇಂದ ಡಿವೈಡ್ ಆಗಲ್ಲ, ಸೊ 4ಇಂದನೂ ಡಿವೈಡ್ ಆಗಲ್ಲ. ಸೊ ಇಲ್ಲಿ 3 ತೊಗೊಂಡ್ರೆ 3 ಯಾವ ನಂಬರಿಂದನೂ 3ಇಂದ ಬಿಟ್ಟು ಯಾವ ನಂಬರಿಂದನೂ ಡಿವೈಡ್ ಆಗಲ್ಲ. ಸೊ ಇಲ್ಲಿ 4 ತೊಗೊಂಡ್ರೆ 2ಇಂದ ಡಿವೈಡ್ ಆಗುತ್ತೆ, 3ಇಂದ ಡಿವೈಡ್ ಆಗಲ್ಲ. ಸೊ ಏನು ಮಾಡಿ ಅಂದರೆ, ಇಲ್ಲಿ ಗ್ರೇಟರ್ ದ್ಯಾನ್ ವ್ಯಾಲ್ಯೂ 4ಗಿಂತ ಗ್ರೇಟರ್ ದ್ಯಾನ್ ವ್ಯಾಲ್ಯೂನ ತಗೊಳ್ಳಿ. ಸೊ ಇಲ್ಲಿ ನಾವು 6 ತೊಗೊಂಡ್ರೆ 3ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 4ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟು 8 ಕೂಡ ಡಿವೈಡ್ ಆಗಲ್ಲ, 10 ಕೂಡ ಆಗಲ್ಲ. ಸೊ 12 ತಗೊಳ್ಳೋಣ. ಸೊ ನೆಕ್ಸ್ಟು ನಾವು ಇಲ್ಲಿ 12ನ ನಾವು ತಗೊಳ್ತೀವಿ ಅಂದರೆ, ಫಸ್ಟು ನಾವು ಇದನ್ನ ರೇಷಿಯೋ ತಗೊಳ್ಳಿ. 1/2 ಈಸ್ ಟು 1/3 ಈಸ್ ಟು 1/4. ನೆಕ್ಸ್ಟ್ ಇಲ್ಲಿ ನಾವು 12 ತಗೊಳ್ತೀವಿ ಅಂದರೆ, ನಾವು ಡಿನಾಮಿನೇಟರ್ ಏನಿದೆ ಕೆಳಗಡೆ ಅಂಶ, ಸೊ ಈ ಅಂಶ ಏನಾಗಿರಬೇಕು, ಮೇಲ್ಗಡೆ ಇರೋ ಅಂಶಕ್ಕೂ ಕೂಡ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಸೊ ಇಲ್ಲಿ 12 ಇದೆ, 12 ಇಲ್ಲಿ 12 ಆದರೆ, ಸೊ ಇಲ್ಲೂ 12 ಆಗಬೇಕಂದ್ರೆ ನಾವು ಎಷ್ಟರಿಂದ ಡಿವೈಡ್ ಮಾಡಬೇಕು ಅಂದರೆ, ನಾವು ಇಲ್ಲಿ ಯಾವ ನಂಬರಿಂದ ಡಿವೈಡ್ ಮಾಡ್ತೀವಿ ಅದೇ ನಂಬರ್ನ ಇಲ್ಲೂ ತಗೊಳ್ತೀವಿ. ಸೊ 12 ಆಗಬೇಕು ಅಂದರೆ 2 6 12 ಆಗುತ್ತೆ. ಸೊ ಇಲ್ಲಿ 6ಇಂದ ನಾವು ಡಿವೈಡ್ ಇಂಟು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಸೊ ಇಲ್ಲೂ ಕೂಡ 6ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 12 ಇಲ್ಲಿ 3 4 12. ಸೊ 1 ಇಂಟು 4 ಇಲ್ಲಿ 6, ಇಲ್ಲಿ 4. ನೆಕ್ಸ್ಟ್ ಇಲ್ಲಿ 4 ಯಾವುದರಿಂದ ಡಿವೈಡ್ ಆಗುತ್ತೆ, 4 3 12, 4 3 ಇಲ್ಲೂ ಕೂಡ 3. ಸೊ ನೆಕ್ಸ್ಟು ಇಲ್ಲಿ 12 ಕಾಮನ್ನು, 1 6 6, 1 4 4. ನೆಕ್ಸ್ಟು 1 3 3. ಸೊ ನೆಕ್ಸ್ಟು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿ, 6 + 4 + 3, 6 + 4 + 3 = 13. ಸೊ ನಮಗೆ 13 ಆನ್ಸರ್ ಬಂದಿದೆ. ಸೊ ಈ 13ನ ಇಟ್ಕೊಂಡು ಏನು ಮಾಡಬೇಕು, ಇವಾಗ ನೆಕ್ಸ್ಟು ಶೇರ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಪಾರ್ಟ್ ಆಫ್ ₹3,900 = 3,900 ಇಂಟು 6, ಫಸ್ಟ್ ಪಾರ್ಟು 6 ಡಿವೈಡೆಡ್ ಬೈ ಇಲ್ಲಿ 13 = 1,800. ನೆಕ್ಸ್ಟು ಸೆಕೆಂಡ್ ಪಾರ್ಟ್ ಆಫ್ ₹3,900 ಇಂಟು ಇಲ್ಲಿ 4 ಡಿವೈಡೆಡ್ ಬೈ 13 = 1,200. ನೆಕ್ಸ್ಟು ಥರ್ಡ್ ಪಾರ್ಟ್ ಆಫ್ ₹3,900 ಇಂಟು ಇಲ್ಲಿ 3 ಡಿವೈಡೆಡ್ ಬೈ 13 =
rupees 900. Next one problem. So same, divide rupees 5200 into 3 parts in the ratio 1/2 1/5 ಸೊ ಇಲ್ಲಿ ಏನು ಮಾಡಬೇಕು, ಅಮೌಂಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಅದನ್ನು 3 ಪಾರ್ಟ್ಸ್ ಆಗಿ ಈ ರೇಷಿಯೋನಲ್ಲಿ ನಾವು ಏನು ಮಾಡ್ತಾ ಹೋಗಬೇಕು, ಡಿವೈಡ್ ಮಾಡ್ತಾ ಹೋಗಬೇಕು. ಸೊ ಸೊಲ್ಯೂಷನ್ ಇಲ್ಲಿ ಏನು ಮಾಡಿ ಅಂದರೆ ಆ್ಯಸ್ ಇಟ್ ಈಸ್ ಪ್ರೀವಿಯಸ್ ಪ್ರಾಬ್ಲಮ್ ರೀತಿ ಎಲ್ ಸಿ ಎಮ್ನ ತೊಗೊಳ್ಳಿ. ಸೊ ಎಲ್ ಸಿ ಎಮ್ ತೊಗೊಳ್ಳೋದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಏನಾಗಿರಬೇಕು, ನಾವು ಯಾವ ವ್ಯಾಲ್ಯೂನ ತಗೊಳ್ತೀವಿ ಆ ವ್ಯಾಲ್ಯೂ ಈ 3 ನಂಬರಿಂದ ಡಿವೈಡ್ ಆಗೋ ರೀತಿ ಇರಬೇಕು. ಸೊ ಇಲ್ಲಿ ಎಲ್ ಸಿ ಎಮ್ಮು ಈ 3ಕ್ಕೂ ಡಿವೈಡ್ ಆಗೋ ರೀತಿ ತೊಗೊಳೋದಾದರೆ, ಸೊ ನಮಗೆ ಇಲ್ಲಿ ದೊಡ್ಡ ವ್ಯಾಲ್ಯೂ 6 ಇದೆ. ಸೊ 6ಇಂದ 2 ಒಂದೇ ಮಾತ್ರ ಡಿವೈಡ್ ಆಗುತ್ತೆ, 5ಇಂದ ಡಿವೈಡ್ ಆಗಲ್ಲ. ಸೊ ಇದರಿಂದ ಮುಂದೆ ನಾವು ನೋಡೋದಾದರೆ 12 ತೊಗೊಂಡ್ರೂ 12 ಆಗಲ್ಲ, 18 ತೊಗೊಂಡ್ರು 18 ಆಗಲ್ಲ, 24 ತೊಗೊಂಡ್ರು ಆಗೋದಿಲ್ಲ. ಸೊ 5ಇಂದ ಡಿವೈಡ್ ಆಗಲ್ಲ. 30 ತೊಗೊಂಡ್ರೆ ಸೊ 6ಇಂದ ಡಿವೈಡ್ ಆಗುತ್ತೆ, 5ಇಂದ ಮತ್ತು 2ಇಂದನೂ ಡಿವೈಡ್ ಆಗುತ್ತೆ. ಸೊ 30 ತೊಗೊಳ್ಳಿ. ಫಸ್ಟು ರೇಷಿಯೋಸ್ ತಗೊಳ್ಳಿ. ನೆಕ್ಸ್ಟ್ ಇವಾಗ 2ಇಂದ ನಮಗೆ 30 ಬರಬೇಕಂದ್ರೆ 2 ಎಷ್ಟು ಹಾಕೋಬೇಕು, 2 15s. ಸೊ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ನಾವು ನ್ಯೂಮರೇಟರ್ನ ನಾವು ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀವಿ, ಸೇಮ್ ಆ್ಯಸ್ ಡಿನಾಮಿನೇಟರ್ನ ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀವಿ ಅದರಿಂದಲೇ ಸೇಮ್ ಆ್ಯಸ್ ಇಟ್ ಈಸ್ ನ್ಯೂಮರೇಟರ್ನ ಕೂಡ ಮಲ್ಟಿಪ್ಲೈ ಮಾಡಬೇಕು. ಸೊ 5 6 30. ಸೊ ಇಂಟು 6. ನೆಕ್ಸ್ಟ್ ಇಲ್ಲಿ 6 5 30. ಸೊ ಇಲ್ಲಿ ಕೂಡ 5. ಸೊ ನೆಕ್ಸ್ಟು ಇಲ್ಲಿ 15 1s 15 ಪ್ಲಸ್ 6 1s 6 ಪ್ಲಸ್ 5 1s 5. ಇಲ್ಲಿ ಕಾಮನ್ 30. ಸೊ ನೆಕ್ಸ್ಟ್ ಇಲ್ಲಿ 30 ಇದೆ ಅಲ್ವಾ. ಸೊ ಇಲ್ಲಿ ಫಸ್ಟು 15 6 ಪ್ಲಸ್ 5ನ ಆ್ಯಡ್ ಮಾಡಿ, ಸೊ 26. ನೆಕ್ಸ್ಟು ಇಲ್ಲಿ ನಮಗೆ 26 ಬಂದಿದೆ. ಈಗ ಫಸ್ಟ್ ಪಾರ್ಟ್ನ ಕಂಡುಹಿಡಿ. ಫಸ್ಟ್ ಪಾರ್ಟ್ ಆಫ್ rupees 5200 ಇಂಟು ಫಸ್ಟ್ ಪಾರ್ಟಲ್ಲಿ 15 ಎಷ್ಟಿದೆ ಡಿವೈಡೆಡ್ ಬೈ 26 ಈಕ್ವಲ್ಸ್ 3000. ನೆಕ್ಸ್ಟು ಸೆಕೆಂಡ್ ಪಾರ್ಟ್ ಆಫ್ rupees 5200 ಇಂಟು 6 divided by 26. So answer is 1200. Next one, third part of rupees 5200 into 5 divided by 26. So answer is 1000. So ಈ ರೀತಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಟೈಪ್ ಕ್ವಶನ್, ಡಿವೈಡ್ rupees 118 among the ABC so that A/B equals 3:4 and B/C equals 5:6. ನಾವು ಇಲ್ಲಿ ಏನನ್ನು ಡಿವೈಡ್ ಮಾಡಬೇಕು, rupees 180ನ ಇಲ್ಲಿ ABC ನಾವು ಡಿವೈಡ್ ಮಾಡಬೇಕು. ಸೊ ಇಲ್ಲಿ ನಮಗೆ ರೇಷಿಯೋ ಇದೆ 3:4 A/B ಮತ್ತು B/C 5:6. ಸೊ ಸೊಲ್ಯೂಷನ್, ಫಸ್ಟು ನಾವು ಏನು ಮಾಡಬೇಕು, ABC ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡಬೇಕು, A/Bನ 5ಇಂದ ಮಲ್ಟಿಪ್ಲೈ ಮಾಡಿ ಮತ್ತು B/Cನ 4ಇಂದ ಮಲ್ಟಿಪ್ಲೈ ಮಾಡಿ. ಸೊ ಟು ಫೈಂಡ್ A/B/C ಈಕ್ವಲ್ಸ್ ಮಲ್ಟಿಪ್ಲೈ A/B
by 5 and B is to C by 4. So ಇಲ್ಲಿ A is to B equals 3 is to 4 into 5. So 3 into 5 is to 4 into 5. So 15 is to 20. Next B is to C. ನಾವು B is to C ನ 4 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 5 is to 6 ನ 4 ಇಂದ ಮಲ್ಟಿಪ್ಲೈ ಮಾಡಿ. ಸೊ 5 into 4 is to 6 into 4. So 20 is to 24. So next A is to B and B is to C. ತಗೊಂಡ್ರೆ 15 is to 20 and 20 is to 24. ಸೊ ಮಧ್ಯದಲ್ಲಿ ವ್ಯಾಲ್ಯೂ ಸೇಮ್ ಇದೆ ಅಲ್ವಾ. ಸೊ therefore A is to B is to C equals 15 is to 20 is to 24. ಸೊ ನಮಗೆ ಎ ಬಿ ಸಿ ರೇಷಿಯೋ ಸಿಕ್ಕಾಯಿತು. ನೆಕ್ಸ್ಟ್ ನಾವು ಏನು ಮಾಡೋಣ, ನಾವು ಡಿವೈಡ್ ರುಪೀಸ್ 188 ಅಂದರೆ ನಾವು ಈ 188ನ ನಾವು ಏನು ಮಾಡ್ತಾ ಹೋಗೋಣ, 15 is to 20 is to 24ಗೆ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಡಿವೈಡ್ ಮಾಡಿದ್ರೆ ನಾವು ಡಿವೈಡ್ ಮಾಡೋಕ್ಕೂ ಮುಂಚೆ ಏನು ಮಾಡಬೇಕು, ಈ ರೇಷಿಯೋನ ಸಮ್ ಮಾಡ್ಕೊಳ್ಳಿ. ಸಮ್ ಆಫ್ ರೇಷಿಯೋ. ಸೊ 15 ಪ್ಲಸ್ 20 ಪ್ಲಸ್ 24 ಈಕ್ವಲ್ಸ್ 59. ಈಗ ಡಿವೈಡ್ ಮಾಡ್ತಾ ಹೋದರೆ ಫಸ್ಟು A's share equals 118 into 15 divided by 59. So answer is rupees 30. Next B's share equals 118 into 20 divided by 59. So answer is rupees 40. So next C's share equals 118 into 24 divided by 59. So answer is rupees 48. So therefore A plus B plus C equals 118. So ಇಲ್ಲಿ 13 plus 40 plus 48 equals 118. So this is the answer. Next second one question, same type question. Divide rupees 198 among X, Y and Z so that X is to Y equals 4 is to 5 and Y is to Z equals 2 is to 3. So solution. Here ಇಲ್ಲಿ ಏನು ಮಾಡಿ, ಫಸ್ಟು ಎಕ್ಸು ಮತ್ತು ಎಕ್ಸ್ ಇಸ್ ಟು ವೈನ ಏನು ಮಾಡ್ತಾ ಹೋಗಿ 4 is to 5. ಸೊ ಎಕ್ಸ್ ಇಸ್ ಟು ವೈನ ನಾವು 2 ಇಂದ ಮಲ್ಟಿಪ್ಲೈ ಮಾಡಿದರೆ ವೈ ಇಸ್ ಟು ಝಡ್ನ ನಾವು ಯಾವುದರಿಂದ 5 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲಿ ಎಕ್ಸ್ ಇಸ್ ಟು ವೈ ಈಕ್ವಲ್ಸ್ 4 is to 5 into 2. ಸೊ ಇಲ್ಲಿ 4 into 2 is to 5 into 2. So 4 2s are 8, 5 2s are 10. Next
y ಈಸ್ ಟು ಝಡ್. ನಾವು y ಈಸ್ ಟು ಝಡ್ನ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು? ಸೊ 5ಇಂದ. y ಈಸ್ ಟು ಝಡ್ ಈಕ್ವಲ್ಸ್ 2 ಈಸ್ ಟು 3 ಇಂಟು 5. 2 ಇಂಟು 5 ಈಸ್ ಟು 3 ಇಂಟು 5. ಇಲ್ಲಿ 2 5 10 ಈಸ್ ಟು 3 5 15. ಸೊ ನೆಕ್ಸ್ಟು therefore x is to y and y is to z equals 8 is to 10 and 10 is to 15. ಸೊ ಎರಡು ಕೂಡ ಸೇಮ್ ಬಂದಿದೆ ಅಲ್ವಾ y ಆನ್ಸರ್. ಸೊ ಇಲ್ಲಿ therefore x is to y is to z equals 8 is to 10 is to 15. ನೆಕ್ಸ್ಟ್ ನಮಗೆ ರೇಷಿಯೋ ಸಿಕ್ಕಾಯಿತು. ಸೊ ನಾವು ಇವಾಗ ಏನು ಮಾಡಬೇಕು? ಡಿವೈಡ್ rupees 198 in 8 is to 10 is to 15 ರೇಷಿಯೋ. ಸೊ ಫಸ್ಟ್ ನಾವು ಏನು ಮಾಡ್ತಾ ಹೋಗೋಣ? ಸಮ್ ಆಫ್ ದಿ ರೇಷಿಯೋನ ಸಮ್ ಮಾಡಿದ್ರೆ 8 ಪ್ಲಸ್ 10 ಪ್ಲಸ್ 15 ಸೊ 33. ನೆಕ್ಸ್ಟು ಎಕ್ಸ್ ಶೇರ್ನ ಫೈಂಡ್ ಔಟ್ ಮಾಡೋಣ. ಎಕ್ಸ್ ಶೇರ್ಸ್ ಇಲ್ಲಿ ಎಷ್ಟಿದೆ? 198 ಇಂಟು 8 ಡಿವೈಡೆಡ್ ಬೈ 33. ಸೊ ಆನ್ಸರ್ ಈಸ್ 48 rupees. ನೆಕ್ಸ್ಟು ವಾಯ್ಸ್ ಶೇರ್ ಈಕ್ವಲ್ಸ್ 198 ಇಂಟು 10 ಡಿವೈಡೆಡ್ ಬೈ 33. ಸೊ 60 rupees. ನೆಕ್ಸ್ಟು ಝಡ್ಸ್ share equals 198 into 50 divided by 33. So answer is rupees 90. So ಇಲ್ಲಿ therefore x plus y plus z equals ಎಷ್ಟು? 198. So 48 plus next to 60 plus 90 equals 198. This is the answer.